ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಜೆಲ್ಲಿ ಯಾವ ರೀತಿ ಮಾಡೋದಂತ ತೋರಿಸಿಕೊಡ್ತಾ ಇದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗೆ ಹೊಸ ನೋಟಿಫಿಕೇಷನಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅಮಿತಾಸ್ ಕಿಚನ್ಗೆ ಹೋಗೋಣ, ರೆಸಿಪಿಯನ್ನು ಮಾಡೋಣ. ನಾನಿಲ್ಲಿ ಜೆಲ್ಲಿ ಕ್ರಿಸ್ಟಲ್ ಮಿಕ್ಸನ್ನು ರಸ್ಬೆರಿ ಫ್ಲೇವರ್ ತಗೊಂಡಿದ್ದೇನೆ. ಇನ್ನು ಇದನ್ನು ನಾವು ಮಾಡಿಕೊಳ್ಳುವ, ಅಂದರೆ ಇದು ಅರ್ಧ ಲೀಟ್ರಿಗೆ ಆಗುವಷ್ಟು, ಅರ್ಧ ಲೀಟ್ರ್ ನೀರು ಹಾಕಿ ಮಾಡುವಷ್ಟು ಉಂಟು ಇದರಲ್ಲಿ ಪೌಡ್ರು. ನಾನು ಇದನ್ನು ಪೂರ್ತಿ ಪೌಡ್ರನ್ನು ಹಾಕ್ಕೊಳ್ಳೋದಿಲ್ಲ, ಅರ್ಧ ಆದಷ್ಟು ಮಾತ್ರ ಪೌಡ್ರನ್ನು ಹಾಕಿ ಜೆಲ್ಲಿ ಮಾಡ್ತಾ ಇದ್ದೇನೆ. ಒಂದು ಸ್ವಲ್ಪ ಓಪನ್ ಮಾಡಿದ್ದೇನೆ, ಆನಂತರ ನನಗೆ ನೆನಪಾಯಿತು ತೋರಿಸುವ ಅಂತ. ಪ್ಯಾಕೆಟನ್ನು ಓಪನ್ ಮಾಡಿಕೊಳ್ಳುವ. ನೋಡಿ, ಎರಡು ಥರದ ಪೌಡ್ರ್ ಕೊಟ್ಟಿದ್ದಾರೆ. ಒಂದು ಪ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಸಪ್ರೇಟ್ ಹೀಗೆ ಇದರಲ್ಲಿ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದಕ್ಕೊಂದು ಮೌಲ್ಡ್ ಕೂಡ ಕೊಟ್ಟಿದ್ದಾರೆ, ಜೆಲ್ಲಿ ಹಾಕಿ ಇಡಲಿಕ್ಕೆ ಒಂದು ಮೌಲ್ಡ್ ಕೂಡ ಕೊಟ್ಟಿದ್ದಾರೆ. ಜೆಲ್ಲಿ ಪೌಡ್ರನ್ನೆಲ್ಲ ಹಾಕಿ ಮಿಕ್ಸ್ ಆದ ನಂತರ ಆ ಲಿಕ್ವಿಡನ್ನು ಇದಕ್ಕೆ ಹಾಕಿ ನಾವು ತಣ್ಣಗೆ ಮಾಡಿಕೊಳ್ಬೋದು. ನೋಡಿ, ಈ ಶೇಪಿಗೆ ಬರ್ತದೆ. ನಾನು ಇವಾಗ ಪೂರ್ತಿ ಜೆಲ್ಲಿ ಪೌಡ್ರನ್ನು ಹಾಕ್ಕೊಳ್ಳೋದಿಲ್ಲ, ಇದರಲ್ಲಿ ಅರ್ಧದಷ್ಟನ್ನು ಮಾತ್ರ ಹಾಕ್ಕೊಳ್ತಿದ್ದೇನೆ. ಈಗ ನಾನು 5 ಸ್ಪೂನ್ ಮಾತ್ರ ಹಾಕ್ತಿದ್ದೇನೆ ಇದಕ್ಕೆ. ಹಾಗೆ ಅದರಲ್ಲಿ ಇನ್ನೊಂದು ಪ್ಯಾಕೆಟ್ ಕೂಡ ಇತ್ತು, ಅದರಲ್ಲಿ 2 ಸ್ಪೂನ್ನಷ್ಟು ಈ ಪೌಡ್ರ್ ಇತ್ತು. ಇದರಿಂದ ನಾನು 1 ಸ್ಪೂನನ್ನು ಮಾತ್ರ ಹಾಕ್ತಾ ಇದ್ದೇನೆ ಇದಕ್ಕೆ. ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ. ಪೂರ್ತಿ ಪೌಡ್ರಿಗಾದರೆ ಪ್ಯಾಕೆಟ್ ಪೂರ್ತಿ ಹಾಕೋದಿದ್ರೆ 500 ml ನೀರು ತಗೊಳ್ಬೇಕು. ಇಲ್ಲಿ ನಾನು ಪ್ಯಾಕೆಟಿನ ಅರ್ಧದಂಶದಷ್ಟು ಮಾತ್ರ ಪೌಡ್ರನ್ನು ಉಪಯೋಗಿಸಿದ್ದೇನೆ. ನೋಡಿ, ಪೂರ್ತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇಲ್ಲಿ ಇದಕ್ಕೀಗ ಕುದಿಯುವ ನೀರನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಜೆಲ್ಲಿಯ ಲಿಕ್ವಿಡನ್ನು ಬಟ್ಲಿಗೆ ಹಾಕಿಕೊಂಡಿದ್ದೇನೆ. ನೀವು ಬೇರೆ ಬೇರೆ ಶೇಪಿನ ಬೌಲಿಗೆ ಹಾಕಿಕೊಳ್ಬೋದು. ಬೇಗ ತಣ್ಣಗಾಗಲಿ ಅಂತ ಬಟ್ಲಿಗೆ ಹಾಕಿದ್ದು ನಾನು. ದಪ್ಪಕ್ಕೆ ಕೂಡ ಹಾಕಿಕೊಳ್ಬೋದು. ದಪ್ಪಕ್ಕೆ ಹಾಕಿದರೆ ಒಂದು ಸ್ವಲ್ಪ ಟೈಮ್ ಹಿಡಿತದೆ ಜೆಲ್ಲಿ ಸೆಟ್ ಆಗಲಿಕ್ಕೆ. ಇಲ್ಲಿ ಪೂರ್ತಿ ಕ್ರಿಸ್ಟಲ್ ಕರಗಬೇಕು, ಹಾಗೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ತಾನೆ ಇದ್ರೆ ಆಯಿತು. ಇಲ್ಲಿ ಕ್ರಿಸ್ಟಲ್ ಈಗ ಪೂರ್ತಿ ಕರಗಿದೆ. ಇನ್ನು ನಾವು ಇದನ್ನು ಒಂದು ಅರ್ಧ ಗಂಟೆ ಹೀಗೆ ತಣ್ಣಗಾಗಲಿಕ್ಕೆ ಬಿಡುವ, ರೂಮ್ ಟೆಂಪರೇಚರಲ್ಲಿ ಇರಲಿ. ಆನಂತರ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಇಲ್ಲಿಗ ನಾನು ಅವರು ಕೊಟ್ಟ ಮೌಲ್ಡಿಗೆ ಸ್ವಲ್ಪ ಜೆಲ್ಲಿಯನ್ನು ಹಾಕ್ತಾ ಇದ್ದೇನೆ. ಇದನ್ನಿನ್ನು ಇದರಲ್ಲಿ ತಣ್ಣಗಾಗಲಿಕ್ಕೆ ಬಿಡುವ. ನೋಡಿ, ಈ ಶೇಪಿಗೆ ಬರ್ತದೆ. ಇದನ್ನು ನೋಡಿ, ನಮ್ಮ ಜೆಲ್ಲಿ ಕೂಡ ರೆಡಿಯಾಗಿದೆ. ನಾನು ಸ್ವಲ್ಪ ತಣ್ಣಗಾದ ನಂತರ ಜೆಲ್ಲಿ ಸ್ವಲ್ಪ ತಣ್ಣಗಾದ ನಂತರ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೇನೆ. ಇದನ್ನು ನಾವು ಪೀಸಸ್ ಆಗಿ ಮಾಡಿಕೊಳ್ಳುವ.